ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 2 ಮಧ್ಯಯುಗದ ಯುರೋಪ್ ಆಧುನಿಕ ಯುಗದ ಪ್ರಾರಂಭ ಪುನರ್ಜೀವನ ಧಾರ್ಮಿಕ ಸುಧಾರಣೆ ಭೌಗೋಳಿಕ ಅನ್ವೇಷಣೆಗಳು ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು. ಪ್ರಥಮವಾಗಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಅದರಲ್ಲಿ 1ನೇದು ಪುನರ್ಜೀವನ ಇಟಲಿನಲ್ಲಿ ಪ್ರಾರಂಭವಾಯಿತು. 2ನೇದು ಪುನರ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ದಿ ವಿಂಚಿ ಮತ್ತು ಮೈಕಲ್ ಆಂಜಿಲೋ. 3ನೇದು ಕೊಲಂಬಸ್ಸನು ಅಮೆರಿಕಾದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. 4ನೇದು ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ. 5ನೇದು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್. ನೆಕ್ಸ್ಟ್ 2ನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸಬ್ ಕ್ವಶನ್. 6ನೇದು ಪುನರ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರ ಮಾನವೀಯತೆ, ಹ್ಯುಮನಿಸಮ್, ವೈಚಾರಿಕತೆ, ಆಮೇಲೆ ಕಲೆ, ಸಾಹಿತ್ಯ, ವಿಜ್ಞಾನದಲ್ಲಿ ಹೊಸ ಚಿಂತನೆಗಳು ನಾಂದಿ ಹಾಡಿತು. ನೆಕ್ಸ್ಟ್ ಪ್ರಶ್ನೆ 7. ಮುದ್ರಣ ಯಂತ್ರವು ಪ್ರಿಂಟಿಂಗ್ ಪ್ರೆಸ್ ಪುನರ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು. ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಹೆಚ್ಚಿತು. ಹೀಗೆ ಕ್ರಾಂತಿಯನ್ನು ಉಂಟು ಮಾಡಿತು, ಪ್ರೇರಕವಾಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 8. ಪುನರ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಪುನರ್ಜೀವನ ಅಂದರೆ ನವೋದಯ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಎಂದರೆ, ನೀವು ಇಂಗ್ಲೀಷ್ನಲ್ಲಿ ಏನು ಬರೀಲಿಕ್ಕೆ ಹೋಗಬೇಡ್ರಿ, ನೀವು ಕನ್ನಡದಲ್ಲಿ ಮಾತಾಡ್ರಿ. ಡಾಂಟೆ ಅಲಿಗೆರಿ, ಫ್ರಾನ್ಸಿಸ್ಕೋ ಪೆಟ್ರಿಯಾರ್ಕ್, ಜಿಯೋನಿ ಬೊಕ್ಯಾಶಿಯೋ. ನೆಕ್ಸ್ಟ್ ಕ್ವಶನ್ 9. ವಿಲಿಯಂ ಶೇಕ್ಸ್ಪಿಯರ್ ಯಾರಪ್ಪ ಇವ? ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ ಭಾಷೆಯ ಶ್ರೇಷ್ಠ ನಾಟಕಕಾರ, ಕವಿ ಮತ್ತು ನಟ. 16ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಬದುಕಿದ್ದ. ಇವನು ರಚಿಸಿದ ಶ್ರೇಷ್ಠ ನಾಟಕಗಳು ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಜೂಲಿಯರ್, ಮ್ಯಾಕ್ಬೆತ್, ಆಮೇಲೆ ಬಹಳಷ್ಟು ಸೋನೆಟ್ಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಪುನರ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಖ್ಯಾತ ವಿಜ್ಞಾನಿಗಳು ಕೋಪರ್ನಿಕಸ್ ಮತ್ತು 2ನೇದು ಗೆಲಿಲಿಯೋ. ನೆಕ್ಸ್ಟ್ 11ನೇ ಪ್ರಶ್ನೆ. ಪ್ರತಿ ಸುಧಾರಣೆ ಎಂದರೇನು? ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ರಿಫಾರ್ಮೇಷನ್, ಕೌಂಟರ್ ರಿಫಾರ್ಮೇಷನ್. ನೆಕ್ಸ್ಟ್ 12. ಮಾರ್ಕೋ ಪೋಲೋ ಯಾರು? ಮಾರ್ಕೋ ಪೋಲೋ ಇಟಲಿಯ ವೆನಿಸ್ ನಗರದ ಪ್ರಸಿದ್ಧ ವ್ಯಾಪಾರಿ ಮತ್ತು ಪರಿಶೋಧಕ. ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ, ಚೈನಾ ಭೇಟಿ ನೀಡಿ ಮಾರ್ಕೋ ಪೋಲೋ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದು ವಿವರಿಸಿದನು. ಇವನು ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿ ಕೆರಳಿಸಿತು. ಪ್ರಶ್ನೆ ಸಂಖ್ಯೆ 13. ಕೋಪರ್ನಿಕಸನ ಸಂಶೋಧನೆಗಳನ್ನು ತಿಳಿಸಿ. ಕೋಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಸಂಶೋಧನೆ ಮಾಡಿದನು.